ಮಾರ್ನಿಂಗ್. ನಿನ್ನೆ ಶಿವಮೊಗ್ಗ ಶಾಪಿಂಗ್ ಹೋಗಿ ಬಂದಾಗ ಎಷ್ಟಾಗಿತ್ತು, 7 ಗಂಟೆ ಆಗಿತ್ತು ಅನಿಸುತ್ತೆ. ಓಡಾಡಿ ಸಾಕಾಯಿತು. ಅದು ಎಷ್ಟು ಶಾಪಿಂಗ್ ವಿಡಿಯೋ ಮಾಡ್ಕೊಂಡಿದ್ದೇನೆ ಗೊತ್ತಿಲ್ಲ. ಎಷ್ಟಾಗ್ತೋ ಅದಷ್ಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನಂದು ಮೊಬೈಲ್ ಬಿದ್ದು ಸ್ಕ್ರೀನಲ್ಲ ಇದು ಅದು ಗಾರ್ಡ್ ಹಾಕಿರ್ತಾರಲ್ಲ, ಅದು ಪೂರ್ತಿ ಚೂರು ಆಗಿಬಿಟ್ಟಿದೆ. ಹಾಕಿಸ್ಬೇಕು ಹೊಸದು. ಅದು ಯಾವಾಗ ಹಾಕಿದ್ದು ಗೊತ್ತಾ, 6 ವರ್ಷ ಆಯಿತು. ನಾನು ಬರೀ ಈ ಮೊಬೈಲ್ ವಿಡಿಯೋ ಮಾಡೋಕ್ಕಷ್ಟೇ ತೊಗೊಳ್ಳೋದಲ್ಲ, ಹಾಗಾಗಿ ಬೀಳೋದು ತುಂಬ ಕಮ್ಮಿ ಆಗಿತ್ತು. ಮೊನ್ನೆ ಟ್ರೈಪೋರ್ಡಲ್ಲೇ ಬಿದ್ದುಬಿಡ್ತು. ಆವಾಗ ಸ್ವಲ್ಪ ಇದಾಗಿದೆ, ಸುಮಾರು ಇದಾಗ್ಬಿಡ್ತು. ಇವತ್ತು ತಿಂಡಿ ಬಂದು, ಇವತ್ತು ಗುರುವಾರ, ನಾನು ಚಿನ್ನಿ ರೈಸ್ ಬಿಟ್ಟಿದ್ದೀವಿ. ಹಾಗಾಗಿ ಗುರುವಾರ ಅಲ್ಲ, ನಾನು ತುಂಬ ಮಾಡ್ತಾಯಿದ್ದೆ ಮುಂಚೆ. ಇವಾಗ ಸ್ವಲ್ಪ ದಿನದಿಂದ ಯಾಕೋ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೆ ಯಾವುದೂ ಆಗ್ತಾ ಇರಲಿಲ್ಲ. ಹಾಗಾಗಿ ಅವಳು ಹೇಳಿದ್ದು ನಾನೇನು ಹೇಳ್ಕೊಂಡಿರಲಿಲ್ಲ, ಆದರೂ ಅವಳು ಬಿಡ್ತಾ ಇದ್ದಾಳಲ್ಲ ಅಂತ ಮತ್ತು ನಾನು ಬಿಡೋಣ ಅಂತ ಹೇಳಿ ನಾನು ಇವತ್ತು ಬಿಡ್ತಾಯಿದ್ದೀನಿ. ಅವಳು 2 ವಾರ ಹೇಳ್ಕೊಂಡಿದ್ದಾಳೆ ರೈಸ್ ಬಿಡ್ತೀನಿ ಅಂತ ಹೇಳಿ. ಮತ್ತು ಇಲ್ಲಿದ್ದಾಳಲ್ವ, ಇವತ್ತು ಬಿಟ್ಬಿಡ್ತೀನಿ ಅಂದ್ಲು. ನನಗೆ ಬೇಡ, ನೆಕ್ಸ್ಟ್ ಯಾವಾಗಾರು ಇಂದ ಬಿಡು ಅಂತ ಅಂದೆ. ಇಲ್ಲ ಅಂತ ಅಂದ್ಲು. ಹಾಗಾಗಿ ಅದು ಬಿಡೋದೇನು ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಇವತ್ತು ಇವರು ಬಿಡ್ತಾಯಿದ್ವಿ ಗುರುವಾರ. ಅಂದರೆ ಬೆಳಗ್ಗೆ ತಿಂಡಿ ತಿನ್ನಲ್ಲ ನಾವು, ಮಧ್ಯಾಹ್ನ ಚಪಾತಿ ತಿಂತೀವಿ. ರಾತ್ರಿ ಏನು ಮಾಡೋದೋ ಗೊತ್ತಿಲ್ಲ. ತಿಂಡಿ ನಮ್ಮ ಮನೆಯವರು ಚಪಾತಿ ಮಾಡಿ ನನಗೆ ಇದನ್ನು ಪನ್ನೀರ್ ಗ್ರೇವಿ ಮಾಡುವಂದು. ಇಲ್ಲಪ್ಪ, ಪನ್ನೀರ್ ಗ್ರೇವಿ ಎಲ್ಲ ಮಾಡೋಕ್ಕೆ ಈರುಳ್ಳಿ ಎಲ್ಲ ಹಾಕ್ಬೇಕಾಗುತ್ತೆ. ನಾವು ಇವತ್ತು ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನಲ್ಲ. ಅದಕ್ಕೇ ಅವರಿಗೆ ಕಡುಬಿನ ಹಿಟ್ಟಿತ್ತು ಸ್ವಲ್ಪ, ಎಲೆಗಡುಬಿಂದು. ನಾನು ನಿಮಗೆ ಎಲೆಗಡುಬು ಮಾಡಿ ಬದನೆಕಾಯಿ ಬಜ್ಜಿ ಮಾಡಿಕೊಡ್ತೀನಿ ಅಂತ ಅಂದೆ. ಹ್ಞೂ ಅಂತ ಹೇಳಿ ಹೋದರು. ಅದೇ ಇವಾಗ ನಮ್ಮಿಬ್ಬರಿಗೂ ಚಪಾತಿಗೆ ನಾವು ನಿನ್ನೆ ಹೋಗಿ ಪಾಲಕ್ ಮತ್ತು ಪನ್ನೀರು ತಂದಿದ್ದೀವಿ. ಪಾಲಕ್ ಪನ್ನೀರ್ದು ಚಪಾತಿ ಮಾಡಿ, ಬೀಟ್ರೋಟ್ ಇದೆ 2, ಅದರದ್ದು ಸಾಂಬಾರು ಮಾಡ್ತೀನಿ. ನಮ್ಮ ಮನೇಲಿ ಮಧ್ಯಾಹ್ನ ಒಂಚೂರು ನವಿಲು ಕೋಸಿಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ರೆಡಿಯಾಗಿದ್ದೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಲ್ಲ, ಇವತ್ತು ಫುಲ್ ರೆಡಿಯಾಗಿದ್ದೀನಿ. ನೀರು ಕುಡ್ದಿಲ್ಲ, ಸುಮಾರು ಹೊತ್ತು ನಾನು ಎದ್ದು ಮುಖ ತೊಳೆದೆ. ಆಮೇಲೆ ಇವತ್ತು ವಿಡಿಯೋ ಯಾವುದೂ ಎಡಿಟು ಆಗಿಲ್ಲ, ಪೋಸ್ಟ್ ಮಾಡೋಕ್ಕೆ ವಿಡಿಯೋನೂ ಇಲ್ಲ. ಊರಿಂದ ಒಂದು ವಿಡಿಯೋ, ಲಾಸ್ಟ್ ವಿಡಿಯೋ ಇತ್ತು, ಅದೇ ಇವತ್ತು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಆಗಲಿಲ್ಲ. ಬೆಳಗ್ಗೆ ಬೇಗ ಎದ್ದು ವಿಡಿಯೋ ಎಡಿಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಇವರು ಹೇಳಿಲ್ಲ, ನಾನು ಹೇಳಿಲ್ಲ. ಯಾವಾಗಲೂ ಇವರೇ ಹೇಳ್ತಾರಲ್ವ, ನಾನು ಅಂದಿದ್ದವರಿಗೆ ಎಬ್ಸ್ರಿ ಎದ್ದು ನೀವು ಅವ್ರ ಪೇಪರ್ ಓದಕ್ಕೆ ಹೋಗ್ತಾರಲ್ಲ, ನಾನು ಎಡಿಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಊರಿನ ವಿಡಿಯೋ ಬೇಗ ಎಡಿಟ್ ಆಗುತ್ತೆ. ಹಾಗಾಗಿ ನೋಡ್ತೀನಿ ಕುತ್ಕೊಂಡು. ಆದರೆ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡಿ 10 ಗಂಟೆ 10:30 11 ಗಂಟೆಗೂ ಪೋಸ್ಟ್ ಮಾಡೋ ಥರ ನೋಡ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಪಾತ್ರೆಗಳು ಒಂದು ರಾಶಿ ಇದ್ದಾವೆ. ನಿನ್ನೆ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಅಲ್ಲ, ಪಾಪ ನಿನ್ನೆ ಒಂದು ಪಾತ್ರೆ ಸುಮಾರು ಬಿಟ್ಟು ಹೋಗಿದ್ದೆ. ತಿಂಡಿ ಆದಮೇಲೆ ಆಗಿದ್ದೇ ಇರೋದು. ನಮ್ಮನೆಲ್ಲ ತೊಳೆದಿಟ್ಟಿದ್ದಾರೆ. ಇಲ್ಲೂ ಒಂದಿಷ್ಟಿದ್ದಾವೆ, ಹೊರಸಿಡೋಕೆ ಸುಮಾರು ಇದ್ದಾವೆ. ಇನ್ನು ರಂಗೋಲೆ ಹಾಕಿಲ್ಲ. ಕಸ ಬಂದು ಮಾಡ್ಕೊಂಡಿದ್ದೀನಿ. ಬಾಗಿಲು ಒರೆಸಿ ರಂಗೋಲೆ ಹಾಕಬೇಕು. ಏನೇನೋ ಅಂದ್ಕೊಂಡೆ ಮರ್ತೋಯ್ತು. ಅಂತಂದ್ರೆ ಶುರು ಮಾಡ್ತೀನಿ, ಏನೇನೋ ಆಗೋಗುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಷ್ಟು ವ್ಲಾಗ್ ಆಗುತ್ತೆ ಅಷ್ಟನ್ನೇ ಹಾಕ್ತೀನಿ. ಚಿನ್ನಿ ಮತ್ತು ನಾಳೆ ಹೊರಡ್ತಾ ಇದ್ದಾಳೆ. ಹಾಗಾಗಿ ಅವ್ರದ್ದು ಪ್ಯಾಕಿಂಗ್ ಎಲ್ಲ ಇರುತ್ತೆ ಇವತ್ತು. ನಾನು ನಾಳೆ ವಿಡಿಯೋದಲ್ಲೇ ನಿಮಗೆ ಹೇಳ್ತೀನಿ ಏನು ಎತ್ತ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನಾನು ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಬೇಕು, ಚಿನ್ನಿ ಹತ್ರ ಮಾಡಬೇಕು. ಹಾಗಾಗಿ ಚಿನ್ನಿ ನಾನು ನಿನ್ನೆ ಜಗಳ ಮಾಡ್ಕೊಂಡಿದ್ವಿ ಅದೇನೋ ಒಂದು ವಿಷಯಕ್ಕೆ. ಅದನ್ನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಹಾಗಾಗಿ ನಾನು ನಿನ್ನೆ ಶಾಪಿಂಗ್ ಹೋಗೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಮ್ಮ ಮನೆಯವ್ರು ಬೈದರು, ಅವಳ ಹತ್ರ ಇದು ಮಾಡ್ತೀಯಲ್ಲ ನೀನು ಅಂತ ಹೇಳಿ. ಹೇಳ್ತೀನಿ ಅದು ಏನು ಎತ್ತ ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ನಾಳೆ ಹೇಳ್ತೀನೋ ಅಥವಾ ನಾಳೆ ಹೇಳ್ತೀನಿ. ಆದರೆ ಹೇಳಿದೆ ಅಂತ ನಿಮ್ಮ ಜೊತೆ ನನಗೆ ಯಾರಿದ್ದಾರೆ ಮತ್ತು ಹೇಳೋದಕ್ಕೆ. ನನಗೆ ಒಂದೊಂದ್ಸಲ ಅದೇ ಅನಿಸುತ್ತೆ, ಒಂದೊಂದು ಯಾವ್ದಾರ ವಿಷಯಗಳು ಗೊತ್ತಾದಾಗ ಯಾರೂ ಇಲ್ವಲ್ಲಪ್ಪ ನಮಗೆ ಹೇಳ್ಕೊಳಕ್ಕೆ, ಖುಷಿ ಪಡೋಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತ ಅನಿಸುತ್ತೆ. ಗೊತ್ತಲ್ವ, ಈಗ ಎಲ್ಲರೂ ಅಷ್ಟೇ, ಯಾವ ವಿಷಯನೂ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಯಾವುದೇ ವಿಷಯನೂ ಯಾರಿಗಾರು ಹೇಳಬೇಕಿದ್ರೆ ಒಂಥರ ಅನಿಸುತ್ತೆ, ಹೇಳಬೇಕೋ ಬೇಡವೋ ಅಂತ. ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ. ಆದರೆ ನಿಮಗೆ ಹೇಳೋದು ತುಂಬ ಲೇಟಾಗಿ ಹೇಳ್ತೀನಿ ಅಲ್ಲ. ಈಗ ಎಲ್ಲ ವಿಷಯಗಳು ನಾವು ಎಲ್ಲರಿಗೂ ಹೇಳೋದು ಲೇಟಾಗಿ. ಅಂದರೆ ಹೇಳಬೇಕು ಅಂತ ಅನ್ಸಿರೋದನ್ನು ಅದು ಎಲ್ಲದೂ ಅಲ್ಲ ಗೊತ್ತಿರುತ್ತಲ್ಲ ನಿಮಗೂ. ಆದರೆ ನಾನು ನಿಮ್ಮ ಹತ್ರ ಮಾತ್ರ ತುಂಬ ಖುಷಿಯಾಗಿ ಮನಸ್ಸು ಬಿಚ್ಚಿ ಹೇಳ್ಕೊತೀನಿ. ಯೂಟ್ಯೂಬಲ್ಲಿ ಮಾತ್ರ ನಾನು ಅನಿಸುತ್ತೆ. ಯಾಕಂದರೆ ಎಲ್ಲರೂ ಎಷ್ಟು ನನಗೆ ಇದು ಮಾಡ್ತೀರಾ, ಹಾಗಾಗಿ ನನಗೆ ಖುಷಿ ಅಂತ ಅನಿಸುತ್ತೆ. ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೀನಿ. ಏನು ಸದ್ಯದಲ್ಲೇ ಅದೇ, ಯಾಕಂದರೆ ನಾನು ವಿಡಿಯೋಗಳು ಬರೋದು ಲೇಟ್ ಆಗುತ್ತಲ್ವ.
ಹಾಗಾಗಿ ಆದರೂ ನಾನು ಇವಾಗ ಈ ಥರದ್ದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಬೇಗ ಬೇಗ ಹಾಕ್ಬಿಡ್ತೀನಿ. ಹಳೆ ವೀಡಿಯೋಗಳನ್ನ ಹಾಗೇ ಇಟ್ಕೊಂಡಿರ್ತೀನಿ, ಅದನ್ನ ಯಾವಾಗಾದ್ರೂ ಎಡಿಟ್ ಮಾಡಿ ಹಾಕ್ಬೋದು ಅಂತ ಹೇಳ್ತೀನಿ ನೋಡಿರಿ ವೀಡಿಯೋದಲ್ಲಿ. ಇದು ಸ್ವಲ್ಪ ಹಳೆ ವೀಡಿಯೋ, ಇದು ಸ್ವಲ್ಪ ಹಳೆ ವೀಡಿಯೋ ಅಂತ. ಹಳೆ ವೀಡಿಯೋಸ್ ಮಾಡಿದ್ದಾವೆ, ಅದು ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ. ಬರೀ ಈ ಥರದ್ದೇ ಬಂದುಬಿಟ್ಟಾಗ ನನಗೂ ಅದು ಹೇಳಬೇಕು ಅಂತ ಅನಿಸುತ್ತಲ್ವ, ಹಾಗಾಗಿ ಪಟ್ಪಟ ಅಂತ ಹೇಳ್ತೀನಿ. ಅದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಬದನೆಕಾಯಿ ಸುಡೋಕೆ ಹಾಕಿದ್ದೀನಿ. ಅದು ಬದನೆಕಾಯಿ ಹೆಚ್ಚಿಗೆ ಇಲ್ಲ. ನಂಗೆ ಹೇಳ್ತಾ ಇದ್ದೆ ಯಾವಾಗಲೂ ಮಿಲ್ಕಿ ಮಿಸ್ಟದು ಪನ್ನೀರ್ ತೊಗೊಳ್ಳಿ ಅಂತ. ನಿನ್ನೆ ಅದು ಇರಲಿಲ್ಲ ಅಂತೆ, ನಂದಿನಿ ಅವರದ್ದು ಬೆಳಗ್ಗೆ ಸಿಗುತ್ತೆ. ಆಮೇಲೆ ನಮ್ಮ ಮನೆಯವರು ನಾನು ಮತ್ತೆ ಬೆಳಗ್ಗೆ ಹೋಗ್ತೀನೋ ಇಲ್ವೋ ಅನ್ನೋದು ಪೇಪರ್ ಓದಕ್ಕೆ ಒಂದಿನ ಹೋಗ್ತಾರೋ ಒಂದಿನ ಹೋಗಲ್ಲ. ಹಾಗಾಗಿ ಯಾವುದಿದೆಯೋ ಅದು. ತುಂಬ ಚೆನ್ನಾಗಿ ಹೇಳಿದರು, ತುಂಬ ಚೆನ್ನಾಗಿದೆ ಅಂತ. ಹೌದು, ಯಾಕುತ್ತಾ ತುಂಬ ಸಾಫ್ಟಾಗಿದೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವು ಪಾತ್ರೆ ಒರೆಸೋದೇ ರಾಶಿ ಇದ್ದಾವೆ. ಫಸ್ಟು ಬಾಗಿಲಿಗೆ ನೀರು ಹಾಕ್ಬಂದು ಆಮೇಲೆ ಪಾತ್ರೆ ಒರೆಸ್ತೀನಿ. ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಇದ್ದೀನಿ. ಚಪಾತಿಗೆ ನಾನು ಇದನ್ನು ಪಾಲಕ್ ಸೊಪ್ಪಿತ್ತು, ಅದನ್ನು ತರಿಸಿದ್ದೆ. ಅದನ್ನು ನಾನೀಗ ಬೇಯೋದಕ್ಕೆ ಹಾಕಿದ್ದೀನಿ. ಪಾಲಕ್ ಮತ್ತು ಪನ್ನೀರ್ ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಿಸ್ತೀನಿ. ಬೀಟ್ರೋಟ್ ಪಲ್ಯ ಮಾಡಿದ್ರೆ 2 ಹೊತ್ತಿಗೂ ಆಗುತ್ತೆ ಅಂತ ಹೇಳಿ ಬೀಟ್ರೋಟನ್ನು ಕೂಡ ಮೇಲಿನ ಸಿಪ್ಪೆ ತೆಗೆದು ಪೀಲ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಕಡುಬಿನ ಹಿಟ್ಟಿದೆ, ಅವರಿಗೇನೋ ಬೇರೆ ತಿಂಡಿ ಮಾಡಿಕೊಡ್ತೀನಿ ಅಂದೆ. ಆಮೇಲೆ ಕಡುಬಿನ ಹಿಟ್ಟಿತ್ತು, ಎಲೆಗಡುಬನ್ನ ಮಾಡಿಕೊಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ತೀನಿ ಅವರಿಗೂ. ನಾನು ಇವತ್ತೇನು ಅಂದ್ಕೊಂಡೆ ಅಂದರೆ, ಚಿನ್ನಿ ಒಬ್ಬಳೇ ತಿಂಡಿ ತಿನ್ನಲ್ಲ, ನಾನು ತಿನ್ನಬೇಕು ಅಂತಲೂ ಅಂದ್ಕೊಂಡಿದ್ದೆ. ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ, ಮನಸ್ಸು ಬರಲಿಲ್ಲ. ದೇವ್ರು ನಮಗೆ ಅಷ್ಟು ಒಳ್ಳೇದು ಮಾಡಿದಾಗ ನಾನು ಬೇಡ್ಕೊಳ್ದೇ ಇರಲಿ, ನನಗೆ ಒಳ್ಳೇದಾಗಿದೆ. ಹಾಗಾಗಿ ನಾನು ಇವತ್ತೊಂದಿನ ರೈಸ್ ಬಿಡೋಣ ಅಂತ ಹೇಳಿ ಮನಸ್ಸಲ್ಲಿ ಒಂದ್ಸಲ ಅಂದ್ಕೊಂಡಿದ್ದೆ ಅಲ್ವಾ. ಆ ಟೈಮಲ್ಲಿ ಆಗಿಲ್ಲ ಅಂದ್ರೇನು, ಯಾವಾಗಲೂ ಏನಂದರೆ ದೇವರು ನಮಗೆ ಯಾವುದೋ ಒಂದು ಕೆಲಸ ಆಗಿಲ್ಲ ಅಂದರೆ, ಈಗ ನಾವೇನೋ ಅಂದ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಏನಾದರೂ ಆಗಿಲ್ಲ ಅಂದರೆ ದೇವರು ನಮಗೆ ಅದಕ್ಕಿಂತ ತುಂಬ ಒಳ್ಳೆಯದನ್ನ ನಮ್ಮ ಅದೃಷ್ಟದಲ್ಲಿ ಬರೆದಿರ್ತಾನಂತೆ. ಹಾಗಾಗಿ ಅದು ತಪ್ಪೋಗಿದ್ದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ತಡವಾಗಿ ಕೊಟ್ಟರು ದೇವರು ಅಡವಾಗಿ ಕೊಡ್ತಾನೆ ಅಂತಾರೆ, ನಿಮಗೆಲ್ಲ ಗೊತ್ತಿರ್ಬೋದೇನೋ. ಹಾಗೆಯೇ ನಾನೊಂದು ಕತೆ ಹೇಳ್ತೀನಿ ನಿಮಗೆ, ಯಾಕೆ ನಾನು ಹಾಗೆ ಹೇಳಿದೆ ಅಂತ ಹೇಳಿ. ಒಂದು ಸಣ್ಣ ಮಗು ಇರುತ್ತಂತೆ, ಅದು ಒಂದು ಅಂಗಡಿ ಹತ್ತಿರ ಹೋಗುತ್ತಂತೆ. ಹೋಗ್ಬಿಟ್ಟು ಅಲ್ಲಿ ಚಾಕ್ಲೇಟನ್ನು ನೋಡ್ತಾ ನಿಂತ್ಕೊಂಡಿತ್ತಂತೆ. ಆಮೇಲೆ ಅವ್ರ ಅಂಗಡಿಯವ್ರು ಹೇಳಿದ್ರಂತೆ, ಚಾಕ್ಲೇಟ್ ತೊಗೊಳಪ್ಪ, ನಿಂಗೆ ಎಷ್ಟು ಬೇಕು ಅಷ್ಟು ತೊಗೋ ಅಂತ ಹೇಳಿದ್ರಂತೆ. ಆವಾಗ ಆ ಮಗು, ಇಲ್ಲ ನೀವೇ ಕೊಡಿ ಅಂತಂತೆ. ಇಲ್ಲ ನೀ ತೊಗೊಳಮ್ಮ, ನಿಂಗೆ ಯಾವ್ದು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ತೊಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲ ನೀವೇ ಕೊಡಿ ಅಂತ ಹೇಳ್ತಂತೆ ಆ ಮಗು. ಆಮೇಲೆ ಅವರು ಒಂದು ಮುಷ್ಟಿಯಷ್ಟು ಚಾಕ್ಲೇಟ್ನ ಮಗುಗೆ ಕೊಟ್ರಂತೆ. ಆವಾಗ ಆ ಮಗು ಅಂತಂತೆ, ನಾನು ಪುಟ್ಟ ಕೈಯಲ್ಲಿ ತೊಗೊಂಡಿದ್ರೆ ಅದಷ್ಟು ಚಾಕ್ಲೇಟ್ ಇಷ್ಟು ಬರ್ತಾ ಇರಲಿಲ್ಲ, ನೀವು ಕೈಯಿಂದ ಕೊಟ್ರಲ್ವ ನನಗೆ ಜಾಸ್ತಿ ಚಾಕ್ಲೇಟ್ ಬಂತು ಅಂತ ಆ ಮಗು ಹೇಳ್ತಂತೆ. ಅದಕ್ಕೇ ನಾವು ದೇವ್ರ ಹತ್ರ ಏನಾದರೂ ಕೇಳ್ಕೋಬೇಕು ಅಂತ ಅಂದರೆ, ನಾನು ಅಂದ್ಕೊಂಡಿದ್ದನ್ನು ಅದು ಕೊಡು ಅಂತಲ್ಲ, ನೀನು ನನ್ನ ಪಾಲಿಗೆ ಏನು ಕೊಡಬೇಕು ಅಂತ ಅಂದ್ಕೊಂಡಿದೆಯೋ ಅದನ್ನು ಕೊಡಪ್ಪ ದೇವ್ರೆ ಅಂತ ಕೇಳ್ಕೋಬೇಕು. ಏನೋ ಒಂದು ಸಣ್ಣದನ್ನ ದೇವ್ರ ಹತ್ರ ಕೇಳ್ಕೊಂಡಿರ್ತೀವಿ, ದೇವರಿಗೆ ನಮಗೇನೋ ಒಂದು ದೊಡ್ಡದೇ ಕೊಡಬೇಕು ಅಂತ ಇರುತ್ತೆ. ಹಾಗಾಗಿ ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದನ್ನು ಕೊಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೋಬೇಕಂತೆ. ನಾನು ಇದನ್ನು ನಂಬ್ತೀನಿ, ನೀವು ಎಷ್ಟು ಜನ ನಂಬ್ತಿರೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಯಾಕೋ ಹೇಳಬೇಕು ಅಂತ ಇವತ್ತು ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಈ ಮಾತನ್ನ ನಿಮ್ಮ ಹತ್ರ ಹಂಚ್ಕೊಂಡೆ. ಮಳೆ ಚೆನ್ನಾಗಿ ಬರ್ತಾಯಿತ್ತು. ಒಂದಷ್ಟು ಟೊಮೆಟೊ ಗಿಡಗಳಾಗಿದ್ವು, ತುಂಬ ಟೊಮೆಟೊ ಗಿಡಗಳಾಗ್ಬಿಟ್ಟಿದ್ದಾವೆ ನನ್ನ ಹತ್ರ. ನಡಕ್ಕೆ ಜಾಗ ಇಲ್ಲ, ಅಷ್ಟು ಟೊಮೆಟೊ ಗಿಡ ಇದ್ದಾವೆ. ನಾನು ಒಂದು ಬೀಜನೂ ವೇಸ್ಟ್ ಮಾಡಲ್ಲ, ಎಲ್ಲ ಹಾಕ್ತಂತೀನ. ಹಾಗಾಗಿ ಆದರೆ ಬೀನ್ಸ್ ಇಲ್ಲ, ಸೌತೆಬಳ್ಳಿ ಮಾತ್ರ ಸಖತ್ತಾಗಿದೆ. ನಮ್ಮ ಮನೆಯವರು ಈಗ ಟೀ ಕುಡ್ದ್ಯಾ ಅಂತ ಫೋನ್ ಮಾಡಿದ್ದಾರೆ. ನಾನು ಟೀ ಕುಡಿತಾ ಇದ್ದೀನಿ ಆಲ್ರೆಡಿ, ಯಾಕಂದರೆ ಟೊಮೆಟೊ ಗಿಡ ನೆಟ್ಟು ಬಂದ ಮೈಯೆಲ್ಲ ಹಸಿ ಆಗಿಬಿಡ್ತು, ಬೆನ್ನೆಲ್ಲ. ಹಂಗಾಗಿ ಚಳಿ ಆಯಿತು, ಅದಕ್ಕೆ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡೆ. ನಾವು ಪಕ್ಕದ ಮನೆಯವರಿಗೆ ಕಟ್ ಮಾಡಿದೆ, ಹಾಗೇನೆ ಮಾತಾಡಿದೆ ನಮ್ಮ ಮನೆಯವ್ರ ಹತ್ರ. ಟೀ ಕುಡಿತಾ ಇದ್ದೀನಿ ಅಂದೆ. ಅಲ್ಲಿ ಸಣ್ಣದಾಗಿ ಮಳೆ ಬರ್ತಾಯಿತ್ತಂತೆ, ಇಲ್ಲಿ ಚೆನ್ನಾಗೇ ಬಂತು ಮಳೆ. ಒಂದು 10 ನಿಮಿಷ ಇಲ್ಲ, ಈಗ ಬರ್ತಾನೇ ಇದೆ ಮಳೆ. ಒಂದು 10-15 ನಿಮಿಷನೇ ಆಗೋಯ್ತು. ಬೀನ್ಸು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಯಾಕೋ ಗೊತ್ತಿಲ್ಲ ಈ ಸಲ. ಅದೇ ನಾನು ಸ್ವಲ್ಪ ಬೀನ್ಸ್ ಗಿಡಗಳನ್ನ ಹಾಕ್ಕೊಬೇಕು. ಅದೇ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ, ಕವರ್ ತನ್ನಿ, ಒಂದು ಸ್ವಲ್ಪ ದೊಡ್ಡ ಕವರ್ ತಂದರೆ ಒಂದಷ್ಟು ಟೊಮೆಟೊ ಗಿಡಗಳನ್ನ ನೆಟ್ಕೊಳ್ಳೋಣ ಅಂತೇಳಿ. ಟೊಮೆಟೊ ಕಾಯಿ ಚೆನ್ನಾಗಲ್ಲ, ಚಟ್ನಿಗೆ ಪಲ್ಯಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಹೆಚ್ಚಾಗಿ ನಾನು ಟೊಮೆಟೊ ಬದನೆ ಮಾಡ್ತಿದ್ದೆ. ಬದನೆ ಈ ಸಲ ಈಗ ಮಾಡಿಲ್ಲ. ನಮ್ಮ ಮನೆಯವ್ರು ಚಿಕ್ಕಮ್ಮ ಕೊಟ್ಟಿರೋದನ್ನೇ ನಮ್ಮ ಮನೆಯವರು ಊರಿಂದ ನೆಟ್ಕೊ ಬಂದಿದ್ದೆ. ಅದೇ ತುಂಬ ಚೆನ್ನಾಗಾಗಿದೆ, ಹೂ ಬಿಡ್ತಾ ಇದೆ ಈಗ.
ಅಮ್ಮನ ಒಂದಷ್ಟು ಕವರಲ್ಲಿ ನಟ್ಕೊಟ್ಟಿದ್ದು ಅದ್ರ ಜೊತೆಗೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡ ಆಗಲಿ ಅಂತ ಹೇಳಿ. ಗಿಡಗಳೇನು ಗೊತ್ತಾ, ಈ ಥರ ಮಳೆ ಬರ್ತಾಯಿದ್ರೆ ಚೆಂದ ಆಗ್ತವೆ. ಮಳೆ ಇಲ್ಲ ಅಂದರೆ ಗಿಡಗಳಷ್ಟು ಚೆನ್ನಾಗಿ ಆಗೋದಿಲ್ಲ. ನಂಗೆ ಬೆಳಗ್ಗೆ ಮಳೆ ಬಂದ ತಕ್ಷಣ ಖುಷಿಯಾಗೋಯ್ತು. ಅದಕ್ಕೆ ಆ ಮಳೆ ಬರೋ ಟೈಮಲ್ಲೇ ಗಿಡಗಳನ್ನ ನೆಡಬೇಕು, ಇಲ್ಲ ಸಂಜೆ ನೆಡಬೇಕು. ಈ ಥರ ಮಳೆ ಹೊಯ್ತಾ ಇದ್ದರೆ ನೆಟ್ಟರೆ ಚೆನ್ನಾಗಿರುತ್ತೆ. ಯಾಕೋ ಗೊತ್ತಿಲ್ಲ, ಇವತ್ತು ಮಳೆ ವಾತಾವರಣ ಇದೆ, ಹಾಗಾಗಿ ನೆಟ್ಟೆ ನೋಡೋಣ ಅಂತ ಹೇಳಿ. ಆಮೇಲೆ ಬಿಸಿಲು ಬಂದರೂ ಬಂತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದರೆ ನಡೆ ಟೈಮಲ್ಲಿ ಮಳೆ ಬರಬೇಕು, ಬೇಗ ತಲೆ ಎತ್ತು ಬಿಡುತ್ತೆ. ಗಿಡಗಳು ಸಾಯಲ್ಲ. ನೀವು ನೋಡಿ ಮಳೆಗಾಲದಲ್ಲಿ ಯಾವ ಗಿಡ ನಟ್ರೂ ಇನ್ನೇನು ನೀರು ನಿಂತು ಕೊಳೆತು ಹೋಗಬೇಕು, ಬಿಟ್ಟರೆ ಗಿಡಗಳು ಸಾಯಲ್ಲ, ಚೆನ್ನಾಗಿ ಚಿಗುರ್ತವೆ. ಟೀ ಕೊಡ್ಕೊಂತೀನಿ, ಟೀ ತಣ್ಣಗಾಗ್ಬಿಡುತ್ತೆ. ಸಕ್ಕರೆ ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ, ಒಂದೇ ಚಮಚ ಹಾಕಿದ್ದೀನಿ ಇದಿಷ್ಟಕ್ಕೆ. ಸಕ್ಕರೆ ಬಿಡಬೇಕು ಅಂತ ಹೇಳಿ, ಆದರೂ ಅದು ಗೊತ್ತಲ್ವಾ, ಆಗಲ್ಲ. ಅದು ಟೇಸ್ಟ್ ಅನ್ನಿಸ್ತಲ್ಲ. ಇದನ್ನು ಒಂದು 2 ದಿನ ಹೋದ್ಮೇಲೆ ಇದೇ ನನಗೆ ಸರಿಯಾಗುತ್ತೆ. ಆಮೇಲೆ ನಂಗೆ ಸಕ್ಕರೆ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ. ಈಗ ಅದೇ ಪ್ರಾಬ್ಲಮ್ ಆಗಿದೆ, ತುಂಬ ಸಕ್ಕರೆ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ. ಏನು ಬಿಡಬೇಕು ಅಂತ ಅನ್ಕೊಂತೀವೋ ಅದು ಬಿಡೋಕ್ಕೆ ಕಷ್ಟ. ನಾನು ಚಿನ್ನಿನೇ ಎಬ್ಬಿಸ್ಲಿಲ್ಲ. ಅವಳು ಒಂದು 15-20 ದಿನ ಆಗಿತ್ತು. ತುಂಬ ಓದ್ತಾ ಇದ್ಲು, ತುಂಬ ಪ್ರಿಪೇರ್ ಆಗ್ತಾ ಇದ್ಲು. ಹಾಗಾಗಿ ನನಗೆ ನಿದ್ದೆನೇ ಇಲ್ಲ ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾನು ಅವಳನ್ನ ಏನು ಎಬ್ಬಿಸ್ಲಿಲ್ಲ, ಮಲಗಿದ್ಲಲ್ಲ ಅಂಥೇಳಿ ನಾನೇ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ಆದರೆ ಡ್ಯಾಡಿ ಬಂದವ್ರು ಮಾತ್ರ ಎಬ್ಬಿಸ್ದೆ ಬಿಡೋದೇ ಇಲ್ಲ. ಏಳು ಅಂತ ಹೇಳಿ ಅವಳನ್ನ ಎಬ್ಬಿಸ್ಬಿಡ್ತಾರೆ. ಅಂದರೆ ಅವ್ರು ಬರಬೇಕಿದ್ರೇ 8:15 8:45 ಆಗಿರುತ್ತೆ ಅಲ್ವಾ. ಹಾಗಾಗಿ ಮತ್ತು ಅವರು ಏನು ಗೊತ್ತಾ, ಚಿನ್ನಿ ಮಲಗೋದು ತುಂಬ ಲೇಟು. ನನಗಂತೂ ಅದೇ ಅನಿಸುತ್ತೆ. ಅಲ್ಲ ಪಾಪ ಓದೋ ಟೈಮಲ್ಲಿ ಓದ್ತಿರ್ತಾಳೆ, ಈಗ ಮನೆಗೆ ಬಂದಾಗ ಫ್ರೀ ಆಗಿರ್ತಾಳಲ್ಲ, 11 ಗಂಟೆ ತನಕ ಎಲ್ಲ ಮೊಬೈಲ್ ನೋಡ್ತಿರ್ತಾಳೆ. ಅವ್ಳ ಡ್ಯಾಡಿ ಬೈದ ಮೇಲೇ ಅವಳು ಮಲಗೋದು. ನಮಗೆ ದಿನ 8, 9:30, 10 ಗಂಟೆ ಒಳಗೆ ಮಲಗಿ ಅಭ್ಯಾಸ ಅಲ್ಲ. ಹಾಗಾಗಿ ನಮಗೆ ಅವಳು ಮಲಗದಿದ್ರೆ ನಮಗೂ ಒಂಥರ ರಗಳೆ ಅಂತ ಅನಿಸುತ್ತೆ. ಚಪಾತಿ ಹಿಟ್ಟನ್ನು ಕೂಡ ಸ್ವಲ್ಪ ಜಾಸ್ತಿನೇ ಕಲಿಸ್ತಾ ಇದ್ದೀನಿ, 2 ಹೊತ್ತಿಗೂ ಆಗುತ್ತೆ ಅಂತೇಳಿ. ಮತ್ತು ನಮ್ಮನೆಯವರು ಏನಾದರೂ ತಿಂದರೆ ಅವರಿಗೂ ಆಗುತ್ತೆ ಅಂತಲೇ ಸ್ವಲ್ಪ ಹಿಟ್ಟನ್ನು ಕಲಿಸ್ದೆ. ಚಪಾತಿ ಮಾತ್ರ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇನ್ ಕೇಸ್ ಏನಾದರೂ ಹಾಲು ಒಡಿತು ಅಂದ್ರೂ ಕೂಡ ಆವಾಗಲೂ ಕೂಡ ಅಷ್ಟೇ, ನೀವು ಈ ಥರ ಹಾಕಿಬಿಟ್ಟು ಕಲಸಿ ಚೆನ್ನಾಗಾಗುತ್ತೆ. ಮತ್ತು ಪನ್ನೀರನ್ನು ನೀವು ರುಬ್ಬೋದಕ್ಕೆ ಹಾಕಬೇಡಿ, ಈ ಥರ ತುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಬೇಕಿದ್ರೆ ಪಾಲಕ್ ಸೊಪ್ಪನ್ನ ನೀವು ಒಂಚೂರು ಜಾಸ್ತಿ ಹಾಕ್ಕೋಬೋದು. ನಾನೇನು ಗೊತ್ತಾ, ಅದು ಯಾವುದು ಅದರಾದ್ರೂ ಟೇಸ್ಟನ್ನು ಕಳ್ಕೋಬಾರ್ದು, ಆ ಥರ ನಾನು ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಹಾಕಬೇಕು, ಆದರೆ ಅದೇ ಒಂದು ಟೇಸ್ಟ್ ಬಾಯಿಗೆ ಬರಬಾರ್ದು. ಹಾಗಾಗಿ ನಾನು ಒಂದೇ ಕಟ್ಟಷ್ಟು ಇದಿಷ್ಟಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ನಮ್ಮ ಎದುರುಗಡೆ ಮನೆಯವರು ಪಪ್ಪಾಯ ಕೊಟ್ಟಿದ್ದರು, ಅದನ್ನು ನಾನು ಇಟ್ಟಿದ್ದೆ. ಚಿನ್ನಿ ಅದೇ ಅಂದಿದ್ಲು, ಇವತ್ತು ಗುರುವಾರಕ್ಕೆ ಇಡು ಮಮ್ಮಿ ಅಂದಿದ್ಲು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತೆಗೆದುಬಿಟ್ಟು ಅದನ್ನು ಕೂಡ ಈಗ ಹೆಚ್ಚಿ ಇಡ್ತಾ ಇದ್ದೀನಿ. ಮತ್ತು ನಾವಿಬ್ಬರು ಸ್ನಾನ ಮಾಡಿದೆ, ಊಟ ತಿಂಡಿ ಏನೂ ಮಾಡಲ್ಲ. ಹಾಗಾಗಿ ನಮ್ಮ ಮನೆಯವರು ಇನ್ನೇನು ಬರೋ ಟೈಮ್ ಆಗಿತ್ತು, ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ಮಾಡಿದ್ದೆ, ಚಿನ್ನಿನೂ ಕುಡೀಲಿ ಅಂತ ಹೇಳಿ. ಪಪ್ಪಾಯ, ಆಮೇಲೆ ಕಾಯಿ ಚಟ್ನಿ ಮಾಡಿದೆ. ಬದನೆಕಾಯಿ ಸುಡೋದಕ್ಕೆ ಹಾಕಿದ್ದೆ ಅಲ್ವಾ, ಅದು ಬದನೆಕಾಯಿ ನಾನು ಹುಳ ಇತ್ತು ಒಂದು ಬದನೆಕಾಯಿಲ್ಲ, ಹಾಗೆ ಎಸ್ಬಿಟ್ಟೆ. ಹಾಗಾಗಿ ಒಂದೇ ಒಂದು ಸಣ್ಣ ಬದನೆಕಾಯಿ ಮಾತ್ರ ಇತ್ತು, ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಜಾಸ್ತಿ ಮಾಡಿದೆ ಬಜ್ಜಿನ. ನಾನು ಕಡುಬನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೆ ನಮ್ಮ ಮನೆಯವರು ಬರೋದ್ರೊಳಗೇ. ಈಗ ಅವರು ಬಂದರು, ಈಗ ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ಬಂದ್ರಲ್ವ, ಅವ್ರು ಬರೋ ಟೈಮಿಗೆ ನಾನು ಕಡುಬನ್ನ ಇಳಿಸ್ದೆ. ಅದು ಕಡುಬು ಏನಂದರೆ ಈ ಥರ ಬಿಸಿ ಬಿಸಿ ಕಡುಬು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇವತ್ತು ಸ್ವಲ್ಪ ಮಳೆ ಕೂಡ ಚೆನ್ನಾಗೇ ಬರ್ತಾಯಿತ್ತು. ತುಂಬ ದಿನ ಆಗಿತ್ತು ನಾವು ಕೂಡ ಮಳೆನೇ ನೋಡಿದೆ, ಮಳೆನೇ ಇರಲಿಲ್ಲ. ನಾನು ಇವಾಗ ಮಳೆ ಇಲ್ಲ ಅಂದರೆ ನೀವೆಲ್ಲ ಬೈತೀರಾ ಅನಿಸುತ್ತೆ, ಯಾಕಂದರೆ ಇದು ವಿಡಿಯೋ ಬರೋ ಟೈಮಿಗೆ ಮಳೆ ತುಂಬ ಚೆನ್ನಾಗಿ ಆಗಿಬಿಟ್ಟಿತ್ತು. ಹಾಗಾಗಿ ನನಗೂ ಆ ಕಡುಬು ಅಂದರೆ ತುಂಬಾ ಇಷ್ಟ. ಚಿನ್ನಿನೂ ಎದ್ದು ಬಂದ್ಲು, ಆ ಕಡುಬು ವಾಸನೆ ಬಂದಾಗ ಒಂದು ಸಲ ಮನಸ್ಸು ಆಯಿತು. ಆದರೆ ನಾವು ಈಗ ಆ ಥರ ಉಪವಾಸ ಅಲ್ಲ ಇದು, ಸಾರಿ, ನಾವೇನೋ ಆ ಥರ ಅನ್ನ ಬಿಟ್ಟಿದ್ವಿ ಅಂತ ಅಂದಾಗ ಕೆಲವೊಂದು ಸಲ ಅನಿಸುತ್ತೆ, ಅಯ್ಯೋ ತಿನ್ನಬೇಕಾಗಿತ್ತು ಅನ್ಸ. ನನಗೆ ಇವತ್ತು ಯಾಕೋ ಗೊತ್ತಿಲ್ಲ, ಹಾಗೆ ಅನ್ನಿಸ್ಲಿಲ್ಲ. ಚಿನ್ನಿನೂ ಅಷ್ಟೇ ಎದ್ದು ಬಂದವಳು ಏನೂ ಅನ್ನಲಿಲ್ಲ. ಅವಳು ಬಂದಳು, ಅದು ಜ್ಯೂಸ್ ಮಾಡಿಟ್ಟಿದ್ದೆ, ಅದನ್ನು ಕುಡಿದ್ಲು. ಆಮೇಲೆ ಆ ಮುಖ ತೊಳೆದು ನಾವು ಅಲ್ಲಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ, ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಕೂಡ ಬೇಗ ಕೆಲಸ ಮುಗಿಸ್ಕೊಂಡೆ. ಮತ್ತು ನಮ್ಮ ಮನೆಯವ್ರಿಗೂ ಹೇಳಿದ್ದೆ, ಇವತ್ತು ಒಂದಿನ ಊರಿಗೆ ಹೋಗೋದು ಬೇಡ, ಯಾಕಂದರೆ ಒಂದೊಂದು ದಿನ ಮಠ ಬೇಗ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಆದರೆ ಗುರುವಾರದ ದಿನ ಇರುತ್ತೆ, ಅದರ ಹಿಂದಿನ ದಿನವೇ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಶಿವಮೊಗ್ಗ ಹೋಗಿ ಬಂದವರು, ಅವತ್ತು ಗುರುಪೂರ್ಣಿಮೆ ಇತ್ತು. ಆದರೆ ಅವತ್ತು ನಾವು ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಮತ್ತೆಲ್ಲ ಕಡೆ ತಿರ್ಕೊಂಡು ಬಂದಿದ್ವಲ್ಲ, ಅದಕ್ಕೆ ಬೇಡ ಅಂತ ಹೇಳಿ, ಹೆಂಗಿದ್ರು ಇವತ್ತು ಗುರುವಾರ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಆಗಿತ್ತಲ್ವ. ಹಾಗಾಗಿ ನೆನ್ನೆ ನಾನು ಹೋಗಲಿಲ್ಲ. ನಮ್ಮ ಮನೆಯವ್ರಿಗಾದರೂ ನೀವು ಹೋಗಿ ಬನ್ನಿ ಅಂತ ಹೇಳಿದ್ದೆ. ಆದರೆ ಅವ್ರು ಅಲ್ಲೇ ಊರಿಂದ ಬರಬೇಕಿದ್ರೆ ಕಾರ್ ನಿಲ್ಲಿಸಿ ಹಾಗೆ ಹೊರಗಡೆನೇ ದೇವ್ರು ಕಾಣುತ್ತೆ, ಹಾಗೆ ನಮಸ್ಕಾರ ಮಾಡಿ ಬಂದೆ ಅಂತ
ಹೇಳಿದ್ರು. ನಮ್ಮ ಮನೆಯವರು ತಿಂಡಿ ತಿಂದು ಹೋದರು. ಹಾಗೆ ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ತಿನ್ನಲ್ಲ, ಹಾಗಾಗಿ ಬರೀ ಟೊಮೆಟೊ ಮಾತ್ರ ಹಾಕಿಬಿಟ್ಟು ನಾನು ಪಲ್ಯನ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಏನು ಮಾಡಿದೆ ಅಂದರೆ ಹೆಸರು ಬೇಳೆ ನೆನೆಸಿ ಹಾಕಿದೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸ್ವಲ್ಪ ಪಲ್ಯನೇ, ಈಗ ಚಪಾತಿ ಒಂಥರ ಒಣ ಅಂತ ಅನಿಸುತ್ತಲ್ವ, ಹಾಗಾಗಿ ಸ್ವಲ್ಪ ರಸರಸ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸಂಜೆ ಚಿನ್ನಿ ಚಪಾತಿ ಬೇಡ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ಅವಳು ಉಪ್ಪಿಟ್ಟನ್ನು ಮಾಡಿದ್ಲು. ನಮ್ಮ ಮನೆಯವ್ರಿಗೂ ಮಧ್ಯಾಹ್ನ ನಾನು ಏನು ಮಾಡಿದೆ ಅದನ್ನು ಆಮೇಲೆ ಹೇಳ್ತೀನಿ. ಚಿನ್ನಿನೂ ಎದ್ದು ಬಂದಳು. ಈಗ ಅವಳು ಕುತ್ಕೊಂಡಿದ್ದಾಳೆ. ನಾನೇ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ, ಬೇಗ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ. ಅವರಿಗೆ ಚಪಾತಿ ತಿಂತೀರಾ ಅಂತ ಕೇಳಿದೆ. ಅವರು ನೋಡ್ತೀನಿ ಅಂತ ಹೇಳಿದ್ರು. ಮತ್ತು ಚಪಾತಿ ತಿಂದಮೇಲೆ ರೈಸು ಸಾಂಬಾರು ಏನಾದರೂ ಚೂರು ಬೇಕಲ್ವ, ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಅವ್ರಿಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಅಂತ ಹೇಳಿ. ಗೋಧಿ ಕಡಿದಿದ್ದರೆ ನಾವು ಕೂಡ ಅದನ್ನು ತಿನ್ಬೋದಾಗಿತ್ತು, ಆದರೆ ಇವತ್ತು ನನ್ನ ಹತ್ರ ಗೋಧಿ ಕಡಿ ಇಲ್ಲ. ಇವಾಗ ನೋಡ್ಬೋದು ನಾನು ಬಿಸಿಬೇಳೆ ಬಾತೇ ಮಾಡ್ತಾ ಇಲ್ಲ ಈಗ. ಯಾಕೋ ಏನೋ ಗೊತ್ತಿಲ್ಲ, ಅದೇ ಅನಿಸ್ತಾಯಿತ್ತು ಯಾಕೆ ನಾನು ಎಲ್ಲದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ. ನಮ್ಮ ಚಿನ್ನಿಗೆ ತರಕಾರಿ ಹೆಚ್ಚಿಕೊಡು ಅಂದರೆ ಒಳ್ಳೆ ಸಾರಿಗೆ ಹೆಚ್ಚಿದಾರಂಗೆ ನೋಡಿ ಇಷ್ಟು ದೊಡ್ಡ ಹೆಚ್ಚಿದ್ದಾಳೆ. ಆ ನವಿಲ್ಕೋಸು ಹಾಕೋಣ ಅಂತ ಹೇಳಿ ಹಾಕಕ್ಕೆ ಹೋದೆ, ಆಮೇಲೆ ದೊಡ್ಡ ಇತ್ತು. ಆಮೇಲೆ ಅದನ್ನು ಸಣ್ಣ ಹೆಚ್ಚಿಬಿಟ್ಟು ಹಾಕಿದೆ. ತರಕಾರಿ ಎಲ್ಲ ಹಾಕಿ ಅಕ್ಕಿ ಬೇಳೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ನಂದೆಲ್ಲ ಕೆಲಸ ಆಗಿತ್ತು. ಹಾಗೆ ಸ್ನಾನ ಕೂಡ ಹಾಗೆ ಪೂಜೆನೂ ಆಯಿತು. ಚಿನ್ನಿನೂ ಸ್ನಾನ ಮಾಡಿ ಪೂಜೆ ಮಾಡಿದ್ಲು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಪೇಟೆಗೆ ಹೋದವರು ಬಂದರು. ಅವ್ರು ಊರಿಗೆ ಹೋಗಿರಲಿಲ್ಲ, ಯಾಕಂದರೆ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಆಮೇಲೆ ನಾನು ಚಿನ್ನಿ ಸ್ವಲ್ಪ ಪಪ್ಪಾಯ ತಿಂದು ಅಷ್ಟೊತ್ತಿಗೆ ನಮ್ಮ ಮನೆಯವರು ಒಂದು ಕೊರಿಯರ್ ತೊಗೊಬಂದರು. ಚಿನ್ನಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಮನೆ ಮಾಡಿದ್ದಾರೆ. ಅವರಿಗೆ ಅಂತ ಹೇಳಿ ಒಂದು ರಾಯರ್ ಫೋಟೋನ ಆರ್ಡ್ರ್ ಹಾಕಿದ್ಲಂತೆ. ಅದು ಅಲ್ಲಿಗೆ ಹಾಕಿದ್ರೆ ಅವ್ರು ಯಾರೂ ಇರೋದಿಲ್ಲ, ಇವಾಗ ರಜಾ ಇರೋದ್ರಿಂದ ಇಲ್ಲಿ ಮನೆಗೆ ಹಾಕಿದ್ಲು. ಮತ್ತೆ ಹೆಂಗಿದ್ರು ಹೋಗ್ಬೇಕಿದ್ರೆ ಒಯ್ಯೋಕ್ಕಾಗುತ್ತೆ ಅಂತ. ಅದೇನಾಯಿತು ಅಂದರೆ ಗುರುವಾರದ ದಿನ ನಮ್ಮ ಮನೆಗೆ ರಾಯರು ಬಂದಿದ್ದಾರೆ. ನಾನು ಹೆಂಗೆ ಅದನ್ನು ಅವರಿಗೆ ಕೊಡಲಿ ಅಲ್ವಾ, ಹಾಗಾಗಿ ನನಗೆ ಇಲ್ಲ ಚಿನ್ನಿ ನಾನು ಕೊಡೋದಿಲ್ಲ ಇದನ್ನು ರಾಯರ್ ಫೋಟೋನ ಅಂತ ಅಂದೆ. ಗುರುವಾರ ಬಂದಿದೆ, ಮತ್ತು ನಾನು ರಾಯರನ್ನ ತುಂಬ ನಂಬೋದ್ರಿಂದ ನಾನು ಅದನ್ನು ಕೊಡಲ್ಲ ಅಂತ ಹೇಳಿದೆ. ಇರಲಿ ಬಿಡು ಮಮ್ಮಿ, ಇನ್ನೊಂದು ನಾನು ಅವ್ರ ಮನೆಗೆ ಆರ್ಡ್ರ್ ಹಾಕ್ತೀನಿ ಅಂತ ಹೇಳಿದ್ಲು. ಆಮೇಲೆ ಅವಳ ಕೈಯಲ್ಲೇ ಹೆಂಗಿದ್ರು ಬಂದಿದೆ ಅಲ್ಲ ಅಂಥೇಳಿ ಫೋಟೋನೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡು ಅಂಥೇಳಿ ಅವಳ ಹತ್ರನೇ ನಾನು ಪೂಜೆನ ಮಾಡಿಸ್ದೆ. ಖುಷಿ ಆಯಿತು ನನಗೆ. ಇವತ್ತೇ ರಾಯರು ಬಂದಿರೋದ್ರಿಂದ ಮಕ್ಕಳು ಹೆಂಗೆ ಅಂದರೆ ನಾವು ಯಾವ ದೇವ್ರನ್ನ ನಂಬ್ತೀವೋ ಅದನ್ನು ನಂಬ್ತಾರೆ ನೋಡಿ. ಚಿನ್ನಿ ರಾಯರನ್ನೆಲ್ಲ ಏನು ನಂಬ್ತಿರಲಿಲ್ಲ. ನಾನು ಸ್ವಲ್ಪ ನಂಬಕ್ಕೆ ಶುರು ಮಾಡಿದೆ. ಅದಾದಮೇಲೆ ಅವಳು ಕೂಡ ಈಗ ನಂಬಕ್ಕೆ ಅದನ್ನು ಶುರು ಮಾಡಿದ್ದಾಳೆ. ನಾನು ಅದೇ ಅಂದೆ, ಒಂದಿನ ಊಟ ಬಿಡ್ತೀನಿ ಅಂತೆಲ್ಲ ಇಟ್ಕೋ, ಅಂದರೆ ರೈಸ್ ಬಿಡ್ತೀನಿ ಅಂತ. ಯಾಕಂದರೆ ಪಿ ಜಿಗಳಲ್ಲಿ ಇರೋದ್ರಿಂದ ನಿಮಗೆ ತ್ರಾಸಾಗುತ್ತೆ. ಮನೇಲಿದ್ದರೆ ನಾವು ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಡ್ಬೋದು. ಆ ಥರ ನಿಂಗೆ ಕಷ್ಟ ಆಗೋಂಥದ್ದನ್ನು ನೀನು ಮಾಡ್ಕೋಬೇಡ ಹರಕೆನ ಅಂತ ಹೇಳಿದೆ. ಅವಳು ತುಂಬ ಹರಕೆ ಮಾಡ್ಕೊಬಿಟ್ಟಿದ್ದಾಳೆ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹತ್ತುತ್ತೀನಿ ಅಂತ ಹೇಳಿ ಅದನ್ನೆಲ್ಲ ತುಂಬ ಮಾಡ್ಕೊತಾ ಇದ್ಲು. ನಾನು ಅದೇ ಅಂತ ಇದ್ದೆ, ಹೆಂಗೆ ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ ಅಂತ ಇದ್ದೆ ನಾನು ಅವಳಿಗೆ. ಆಮೇಲೆ ರಾಯರ ಮಠಕ್ಕೆ ಹೋದ್ವಿ. ತುಂಬ ಜನ ಇದ್ದರು. ನಮ್ಮ ಚಿನ್ನಿ ಅವ್ರ ಡ್ಯಾಡಿಗೆ ಹೇಳಿದ್ಲು, ಕಂಡೀಷ್ನರ್ ತನ್ನಿ ಡ್ಯಾಡಿ ಅಂತ ಹೇಳಿದ್ಲು. ಅವರು ನಮ್ಮ ಮನೆಯವ್ರು ಕನ್ನಡಕ ಹಾಕ್ಕೊಂಡು ಇಡೀ ಸೂಪರ್ ಮಾರ್ಕೆಟ್ ಹುಡುಕಿದ್ರು ಕಂಡೀಷ್ನರ್ ಸಿಕ್ಕಿಲ್ಲಂತೆ. ಅದಕ್ಕೆ ಹೇಳ್ತಾ ಇದ್ಲು, ತೋರಿಸು ವೀಡಿಯೋ ಮಾಡು ಮಮ್ಮಿ, ಡ್ಯಾಡಿಗೆ ತೋರ್ಸೋಣ ನೋಡಿ ಎಷ್ಟು ಕಂಡೀಷ್ನರ್ ಇದೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಶಾಂಪೂನು ಒಂದು ಸ್ವಲ್ಪ ತೊಗೊಂಡ್ಲು, ಕಂಡೀಷ್ನರು ಒಂದಷ್ಟು ತೊಗೊಂಡ್ಲು. ನಾನು ಶಾಂಪೂ ಮಾತ್ರ ಹಾಕೋದು, ಕಂಡೀಷ್ನರ್ ಏನು ಹಾಕೋದಿಲ್ಲ. ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಅವಳು ತೊಗೊತಾ ಇದ್ಲು. ನಾವು ಏನು ಅಂದ್ಕೊಂಡ್ವಿ ಅಂದರೆ ನಮ್ಮನೆಯವರು ಒಂದು 500, 600, 700 ರೂಪಾಯಿ ಕೊಟ್ಟರು. ನಾವು ಒಂದು 200 ರೂಪಾಯಿ ಸಾಕು, 500 ರೂಪಾಯಿ ಬೇಡ ಅಂತ ಅಂದವರು. ನಮ್ಮನೆ ಅಡ್ಡಿಲ್ಲ ಇಟ್ಕೊಳ್ಳಿ ಅಂದರು. ಆಮೇಲೆ ಬಿಲ್ ನೋಡ್ತೀವಿ 400 ಚಿಲ್ಲರೆ ಆಗಿತ್ತು. ಆಮೇಲೆ ನಾವಿಬ್ಬರು ಮುಖ ನೋಡ್ಕೊಂಡ್ವಿ. ಗೊತ್ತಲ್ವ, ಈಗ ಸೂಪರ್ ಮಾರ್ಕೆಟಿಗೆ ಹೋದರೆ ಬೇಕಾಗಿದ್ದು ಬ್ಯಾಡ್ದಿರೋದು ಎಲ್ಲ ತೊಗೊಂಬರ್ತೀವಿ. ಮತ್ತು ರೇಟು ಕೂಡ ಅಷ್ಟೇ ಆಗಿರೋದಕ್ಕೆ ದುಡ್ಡು ಖರ್ಚಾಗಿದ್ದೇ ಗೊತ್ತಾಗಲ್ಲ. ಹಾಗೆ ಮನೆಗೆ ಬಂದ್ವಿ. ಟೈಮ್ ಬಂದು 1:15 ಆಗಿತ್ತು. ಅವಳು ಹಶು ಅಂತ ಇದ್ಲು. ಆಮೇಲೆ ಅವಳಿಗೆ ಅಂತ ಹೇಳಿ ನಾನು ಚಪಾತಿನ ಉತ್ತಾ ಇದ್ದೀನಿ. ಹಾಗೆ ನಾನು ಬಿಸಿಬೇಳೆ ಬಾತನ್ನು ಕೂಡ ಇವಾಗ ಮಾಡ್ತಾಯಿದ್ದೀನಿ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಗಣಪತಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನೊಂದಿನ ಯಾವತ್ತಾದರೂ ಬಂದಾಗ ಹೋಗ್ಬೋದು ಅಂತ ಹೇಳಿದೆ ನಾನು. ನಮ್ಮ ಚಿನ್ನಿ ಇಷ್ಟು ದೊಡ್ಡ ತರಕಾರಿ ಹೆಚ್ಚಿದ್ಲಲ್ಲ, ನಮ್ಮ ಮನೆಯವ್ರು ಏನು ಹೆಂಗೆ ತಿಂದ್ರೋ ಏನೋ ನನಗೂ ಗೊತ್ತಿಲ್ಲ. ಚೆನ್ನಾಗಾಗಿತ್ತು ಬಿಸಿಬೇಳೆ ಬಾತ್ ಅಂತ ಹೇಳಿದ್ರು. ಬಿಸಿಬೇಳೆ ಬಾತ್ ಪುಡಿ ಇರಲಿಲ್ಲ, ನಾನು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕಿ ಮಾಡಿದ್ದೆ. ಈಗ ಚಪಾತಿನೂ ಕೂಡ ಉದ್ದಿದೆ. ನಮ್ಮ ಮನೆಯವ್ರಿಗೂ ಸೇರಿಸಿ ಚಪಾತಿ ಉದ್ದಿದೆ. ಅವರೇನು ಚಪಾತಿ ಒಂದೇ ಒಂದು ತಿಂದರು ಅಷ್ಟೇ. ಚಿನ್ನಿ ಆಲ್ರೆಡಿ ತಿಂಡಿ ತಿನ್ನೋದಕ್ಕೆ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಎಲ್ಲ ಬೇಯಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಿಸಿಬೇಳೆ ಬಾತ್ ಮಾಡಿ ಈಗ ನಾನು ಕೂಡ
ಊಟ ಮಾಡ್ತಾ ಇದ್ದೀನಿ. ಊಟ ಅನ್ಬೇಕೋ ತಿಂಡಿ ಅನ್ಬೇಕೋ ಗೊತ್ತಿಲ್ಲ. ಟೈಮ್ ನೋಡ್ಬೋದು 1:15 ಆಗಿದೆ. ಮಾವಿನ ಹಣ್ಣು ತಂದಿದ್ದರು ಚಿನ್ನಿಗೆ ಅಂತ ಹೇಳಿ ಈಗ ಊಟ ಮಾಡ್ತಾಯಿದ್ದೀನಿ.